ಬಾಕಿ ಇತ್ತು. ಏನಾದರೂ ಸರ್ಕಾರ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ KS ಭಗವಾನ್ ಅಂತಕ್ಕಂಥ ಅವಿವೇಕಿಯನ್ನ ಬಂಧಿಸಬೇಕು. ಅಕಸ್ಮಾತ್ ಏನಾದರೂ ಸರ್ಕಾರ ಇಲ್ಲೂ ಕೂಡ ಸರ್ಕಾರ ಅದನ್ನ ಬಂಧಿಸುವಲ್ಲಿ ಏನಾದರೂ ಮೀನಾಮೇಷ ಎನಿಸಿದ್ದಾರೆ ಖಂಡಿತ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ, ನೀವು ಸೂಕ್ತವಾದಂತಹ ಕ್ರಮ ಭಗವಾನನ ವಿರುದ್ಧ ನೀವು ಕೈಗೊಳ್ಳಿದ್ರೆ ನಿಮ್ಮ ಕುರ್ಚಿ ಅಲ್ಲಾಡುವುದರಲ್ಲಿ ಯಾರು ಮಾಡಲಿಲ್ಲ ಅಂತಕ್ಕಂಥವನ್ನ ಈ ವೇದಿಕೆ ಮೇಲೆ ನಾವೆಲ್ಲ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಭಗವಾನ್ ಅಂತಕ್ಕಂಥವ್ರು ಪದೇ ಎಷ್ಟಂತ ತಾಳ್ಮೆ ಇಟ್ಕೋಬೇಕ್ರಿ. ಮನುಷ್ಯನಿಗೊಂದು ತಾಳ್ಮೆ ಇದೆ. ಮನುಷ್ಯ ಎಲ್ಲರಿಗೂ ಹಿಂಸರ್ಕೊಳ್ತಾನೆ, ಗೋಡೆ ಹತ್ತೋರ್ಗೆ ಹಿಂಸರ್ಕೊಳ್ತಾನೆ. ಯಾಕೆ ಭಗವಾನ್ ನಿನಗೆ ಪ್ರಭು ಶ್ರೀರಾಮಚಂದ್ರನ ಬಿಟ್ಟರೆ ಬೇರೆ ಯಾರು ಕನ್ಸಲ್ವ? ರಾಮ ತಂದೆ ಹುಟ್ಟಿಲ್ಲ ಅಂತ ನೀನು ಪದೇ ಹೇಳಿಕೆ ಕೊಡ್ತಾ ಇದೀಯಾ. ಸೀತಾಮಾತೆಯ ಬಗ್ಗೆ ಹೇಳಿಕೆ ಕೊಡ್ತಾ ಇದೀಯಾ. ಇವತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಂಗಸರ ಕನಸು ಏನಿರ್ತದೆ ಅಂದ್ರೆ ನಿನಗೆ ಎಂಥ ಗಂಡ ಬೇಕಂತ ಹೇಳಿದ್ರೆ ನನಗೆ ರಾಮನಿಂದ ಗಂಡ ಬೇಕು ಅಂತಕ್ಕಂಥ ಸಂಸ್ಕೃತಿ ನಮ್ಮ ಭಾರತದಲ್ಲಿದೆ. ಈಗ ನಿನಗೆ ಎಂಥ ಗಂಡ ಬೇಕಂತ ಹೇಳಿದ್ರೆ ನನಗೆ ಪ್ರಭು ಶ್ರೀರಾಮಚಂದ್ರನಂತ ಗಂಡ ಸಿಗಲಿ ಅಂತಕ್ಕಂಥ ಪ್ರವೃತ್ತಿ ಇದೆ. ಅದು ಪ್ರಭು ಶ್ರೀರಾಮನಿಂದ ನಾವು ತಿಳ್ಕೊಳ್ಳುವಂಥದ್ದು. ಆಮೇಲೆ ಈಗ ಗಂಡ ಮಕ್ಕಳನ್ನು ಕೇಳಿದಾಗ ಯಾವ ರೀತಿ ಬೇಕಂತ ಹೇಳಿ ಸೀತಾಮಾತೆ ಅಂದ್ರೆ ಆದರ್ಶ ಪುರುಷರನ್ನಾಗಿ ನಮ್ಮ ಆದರ್ಶ ಪುರುಷರನ್ನಾಗಿ ಇವತ್ತು ನೋಡ್ತಾ ಇದ್ದಾರೆ. ಅಂತದ್ರಲ್ಲಿ ಯಾವುದೇ ರೀತಿಯಾದಂತಹ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದೀರಿ, ಅದನ್ನ ಈ ಕೂಡಲೇ ತಕ್ಷಣವೇ ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಯಾಕಂದ್ರೆ ಇದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಇದು ಕ್ಷತ್ರಿಯ ಸಮಾಜ ಮುದೋಳದಲ್ಲಿ ಇದೊಂದು 1ನೇ ಹಂತ ಹೆಜ್ಜೆ ಇಟ್ಟಿದೆ. ಇಲ್ಲಿಯ ಕಿಡಿ ಹೊತ್ತಿದೆ. ಈ ಕಿಡಿ ಎಲ್ಲಿ ಹೋಗಿ ತಗೊಂಡು ಸುಡುತ್ತೆ ಗೊತ್ತಿಲ್ಲ. ಇದನ್ನ ಗಮನಿಸಿರ್ತಕ್ಕಂಥ ಸರ್ಕಾರ ಕೂಡಲೇ ಭಗವಾನನ್ನ ಬಂಧಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮುಧೋಳ ತಾಲೂಕಾ ಹಿಂದೂ ಕ್ಷತ್ರಿಯ ಸಮಾಜದ ವತಿಯಿಂದ ಹಾಗೂ ರಾಜ್ಯದ ಮೂಲೆಗಳನ್ನು ಆಗಮಿಸಿರುವಂತಹ ಕ್ಷತ್ರಿಯ ಸಮಾಜದ ವತಿಯಿಂದ ಇವತ್ತು ಚಿಂತಕ ಪ್ರೊಫೆಸರ್ ಭಗವಾನನ ವಿರುದ್ಧ ಒಂದು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಲ್ಲಿ ಕಾಕಾರ ಒಂದು 5-10 ನಿಮಿಷ ಕ್ಷತ್ರಿಯ ಸಮಾಜದ ವತಿಯಿಂದ ಪ್ರೊಫೆಸರ್ ಭಗವಾನನ ವಿರುದ್ಧ ಇವತ್ತು ಒಂದು ಪ್ರತಿಭಟನೆಯನ್ನ ಮುಧೋಳ ಪಟ್ಟಣದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಪ್ರತಿಭಟನೆ ಯಾತಕ್ಕೋಸ್ಕರ ಅಂತಂದ್ರೆ ಇಷ್ಟು ದಿನ ಸುಮ್ಮಿದ್ವಿ ನಾವು. ಎಷ್ಟು ದಿನ ಆಯ್ತು ಅಂತಂದ್ರೆ ನಾವು ಮಾತಾಡಕತ್ತಿ 2014ರಿಂದ ಮಾತಾಡಕತ್ತ. ಏನಂತ ಮಾತಾಡ್ತಾನ ಅವನ ವಿಚಾರಧಾರೆಗಳು, ಅವನ ಚಿಂತನೆಗಳು, ಅವ ಯಾವ ರೀತಿ ಚಿಂತಕ ಅನಿಸ್ಕೊಂಡ ಅಂತ ನನಗಂತೂ ಗೊತ್ತಿಲ್ಲ. ನಾನಂತೂ ಅವನು ಚಿಂತಕ ಅಂತ ಕರೀದಿಲ್ಲ. ಯಾತಕ್ಕಾಗಿ ಅಂತಂದ್ರ ಒಂದು ದೇಶದ ಅಸ್ಮಿತೆಯ ಪ್ರಶ್ನೆ. ನಾವೆಲ್ಲ ಈ ದೇಶದ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ. ಈ ದೇಶದಲ್ಲಿ 80 ಕೋಟಿಗೂ ಅಧಿಕ ಹಿಂದೂಗಳದಾರ. ಬಹುಪಾಲು ಜನರ ಆರಾಧ್ಯ ದೈವ ಅದಾನ. ಈ ದೇಶದಲ್ಲಿ ಅನೇಕ ಧರ್ಮದ, ಬರೇ ಹಿಂದೂ ಧರ್ಮದವರಷ್ಟೇ ಅಲ್ಲ, ಅನೇಕ ಜೈನರು, ಬುದ್ಧರು, ಮುಸಲ್ಮಾನರು ಸಹಿತ ಅನೇಕ ರೀತಿಯಾಗಿರುವಂತಹ ರಾಮನನ್ನ ಆರಾಧನೆ ಮಾಡುವಂತಹ ಜನ ಈ ಜಗತ್ತಿನೊಳಗದಾರ, ಈ ದೇಶದೊಳಗದಾರ. ಬಹುಪಾಲು ಜನರಿಗೆ ರಾಮ ಇವತ್ತು ಭಕ್ತಿಯ ದೈವ. ಅವನ್ನ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಅವ ನಮ್ ಜೀವನ ಪದ್ಧತಿ ಒಳಗೆ ಅದಾನ ಅನ್ಕೋತೀವಿ. ನಮ್ಮ ಪೂರ್ವಿಕರು, ಮಠಾಧೀಶರು, ಹಿರಿಯರು ಹೇಳ್ಕೊತ ಬಂದಿದ್ರು, ರಾಮ ಬೇರೆಲ್ಲೂ ಇಲ್ಲ, ನಿಮ್ಮ ನಡತೆಯಲ್ಲಿದ್ದಾನೆ, ನೀವು ಆಡುವ ಮಾತಿನಲ್ಲಿದ್ದಾನೆ, ನೀವು ನೋಡುವ ನೋಟದಲ್ಲಿದ್ದಾನೆ. ಒಂದು ಗಿಡವನ್ನ ನೋಡಿ ನೀವು ಮರ 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 ಅಂತ ಕರೆದ್ರಿ ಅಂತಂದ್ರೆ ಅದು ಮುಂದೆ ಹೋಗ್ತಾ ರಾಮ ಆಗತ್ತೆ ಅನ್ನುವಂತಹ ಮಾತನ್ನ ಹಿರಿಯರು ಹೇಳ್ಕೊಂಡ್ ಬಂದಿದ್ರು ನಮ್ಗೆ. ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದ್ರಿ ನಾವು. ರಾಮ ಬರೀ ಕ್ಷತ್ರಿಯರಿಗೆ ಸಂಬಂಧಿಸಿದ ರಾಮ ಅಲ್ಲ. ರಾಮ ಹೇಗಿದ್ದ ಅಂತಂದ್ರೆ ರಾಮನನ್ನ ಇಡೀ ಜಗತ್ತು ಯಾಕೆ ಆಚರಣೆ ಮಾಡತ್ತೆ ಅಂತಂದ್ರೆ ಎಲ್ಲ ಸಮುದಾಯಗಳನ್ನ ತೆಕ್ಕಿಗೆ ತೆಗೆದುಕೊಂಡು ಹೋದ ಏಕೈಕ ರಾಜ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಸಮುದಾಯವನ್ನ ಚಪ್ಪಲಿ ಹೊಡೆಯುವ ಚಮ್ಮಾರಿನಿಂದ ಹಿಡಿದು, ನಾವು ನಡೆಸುವಂತಹ ನಾವಿಕನಿಂದ ಹಿಡಿದು, ಅಕ್ಕಿ ಮಾರುವ ವ್ಯಾಪಾರಿಯಿಂದ ಹಿಡಿದು, ರೈತಾಕಿ ಮಾಡುವಂತಹ ರೈತನಿಂದ ಹಿಡಿದು, ಸಮಾಜದಲ್ಲಿರುವಂತಹ ಎಲ್ಲ
ವರ್ಗದ ಜನರನ್ನ ತೆಕ್ಕೆಗೆ ತೆಗೆದುಕೊಂಡು ಹೋದಂತ ಏಕೈಕ ಮರ್ಯಾದ ಪುರುಷೋತ್ತಮ ರಾಮಚಂದ್ರ. 800 ವರ್ಷಗಳ ಇತಿಹಾಸ ಇರುವಂತಹ ರಾಮ, ಅಂತಹ ರಾಮನಿಗೆ ಈ ಅಯೋಗ್ಯ 10-12 ವರ್ಷಗಳ ಹಿಂದೆ ಬಂದು ಪ್ರಶ್ನೆ ಕೇಳ್ತಾನೆ. ರಾಮ ದಶರಥನಿಗೆ ಹುಟ್ಟಿಲ್ಲ, ಸೀತೆ ಪತಿವ್ರತೆಯೇ ಅಲ್ಲ, ರಾಮ ಒಬ್ಬ ಹೆಂಡ ಕುಡುಕಾಗಿದ್ದ, ರಾಮ ವೇಷವಾಟಿಕೆ ಮಾಡ್ತಿದ್ದ, ವೇಶ್ಯರ ಸವಾಸ ಮಾಡ್ತಿದ್ದ. ಅರೇ ಪುಣ್ಯಾತ್ಮ, ನೀ ಯಾರಿಗೆ ಹುಟ್ಟಿ ಅನ್ನೋದೇ ಗೊತ್ತಿಲ್ಲ, ರಾಮನ ಬಗ್ಗೆ ಪ್ರಶ್ನೆ ಕೇಳುವಷ್ಟು ದೊಡ್ಡವಾಗಿಬಿಟ್ಟೆ ನೀನು. ನೀ ಯಾರಿಗೆ ಹುಟ್ಟಿ ಅನ್ನೋದೇ ಗೊತ್ತಿಲ್ಲ, ನಿನ್ನ ಜನನದ ರಹಸ್ಯವೇ ಗೊತ್ತಿಲ್ಲ. ಅಂತ ಸಂದರ್ಭದೊಳಗೆ ಇಡೀ ದೇಶದ ಮರ್ಯಾದ ಪುರುಷೋತ್ತಮ, ಇಡೀ ಜಗತ್ತಿಗೆ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿರುವಂತಹ ಮರ್ಯಾದ ಪುರುಷೋತ್ತಮನ ಬಗ್ಗೆ, ಅವನ ಹುಟ್ಟಿನ ಬಗ್ಗೆ ಪ್ರಶ್ನೆ ಕೇಳುವಷ್ಟು ತಾಕತ್ತು ನಿನಗಿದೆ ಏನು? ಅವನು ಪ್ರಶ್ನೆ ಮಾಡ್ಲಿಕ್ಕೆ ನಿನಗೆ ತಮ್ಮಿದೆ ಏನು? ದಶರಥ ನಂದನ ತೇಜೋ ಪುರುಷ, ಸೂರ್ಯ ವಂಶ ತಿಲಕ ಅಂತ ಹೇಳಿ ನಮ್ಮ ಪುರಾಣ ಪುರಾವೆಗಳು ತಿಳ್ಕೊತಾ ಬಂದಿದೆ. ಅಂತಹ ಪುರಾಣ ಪುರಾವೆಗಳನ್ನ ಅಲ್ಲಗಲಿಯುವಂತಹ ದೃಷ್ಟಿಯೊಳಗೆ ನೀನು ಮಾತಾಡ್ತಾ ಬಂದಿದ್ದೀಯ. ಇವನು ಸುಮ್ಮನೆ ಇರಲಿಲ್ಲ, ಸೀತೆ ಪತಿವ್ರತೆ ಅಲ್ಲ ಅಂತ ಮಾತನಾಡಿದ. ಈತ ಮಾತಾಡಿರುವಂತಹ ಮಾತು ಬರೀ ಸಮಾಜಕ್ಕಲ್ಲ, ಬರೀ ಹಿಂದೂ ಸಮಾಜಕ್ಕಲ್ಲ, ಈ ನಾಡಿನಲ್ಲಿರುವಂತಹ ಹೆಣ್ಣು ಮಕ್ಕಳ ಅಸ್ಮಿತೆಗೆ ಪ್ರಶ್ನೆ ಮಾಡಿದ. ಈತ ಹೆಣ್ಣು ಮಕ್ಕಳ ಗೌರವಕ್ಕೆ ಪ್ರಶ್ನೆ ಮಾಡಿದ. ಸೀತಾಮಾತೆಯಂತ ಮಗ ಹುಟ್ಟಬೇಕು, ರಾಮನಂತ ಪತಿ ಇರಬೇಕು ಅಂತ ಹೇಳ್ಕೊಂಡ್ ಬಂದಿರುವಂತ ಸಂಪ್ರದಾಯದ ನೆವಾರಿ ಇದು. ಇಂಥ ನೆಲದಲ್ಲಿ ಅವಾಚ್ಯ ಮಲಗಳನ್ನು ಮಾತಾಡ್ತಾನೆ ಈತ. ಇವನ ವಿವೇಚನೆ, ಇವನ ಚಿಂತೆ, ಇವನ ಪುಸ್ತಕ ಬದನೆಕಾಯಿ, ಇವ ಓದುವಂತಹ ಪರಿ, ಇವಕ್ಕೆ ಅಧ್ಯಯನ ಮಾಡಿರ್ತಕ್ಕಂಥ ಅಧ್ಯಯನಶೀಲತೆ ನಿನ್ನ ಪೂರ್ತಿಕ ಇಟ್ಬೇಕು ಪುಣ್ಯಾತ್ಮ. ಇನ್ನು ಮುಂದೆ ಹಿಂದೂಗಳನ್ನು ಕೇಳ್ಕೊಂತ ಕೆಲಸ ಮಾಡಬೇಡ, ಇನ್ನು ಮುಂದೆ ರಾಮನ ಬಗ್ಗೆ ಮಾತಾಡುವಂತ ಕೆಲಸ ಮಾಡಬೇಡ. ಇನ್ನು ಮುಂದೆ ರಾಮನ ಬಗ್ಗೆ ಮಾತಾಡಿದ್ರೆ ನಿನಗೆ ಮುದೋಳದಿಂದ ಇವತ್ತು ಉತ್ತರ ಕೊಟ್ಟಿದ್ದೀವಿ, ನಾನು ನಿನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ. ಸಾಮಾನ್ಯದ ವಿಷಯ ಅಲ್ಲ, ಅಂತರಂಗಕ್ಕೆ ಬೆಂಕಿ ಹತ್ತಂತೆ. ಯಾಕಿಷ್ಟು ದಿನ ಸುಮ್ಮನೆ ಕೂತಿದ್ದೀವಿ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ, ನಮ್ಮ ಕಾನೂನಿನ ಮೇಲೆ ಗೌರವ ಕೊಟ್ಟು ಯಾವ ಉದ್ದೇಶಕ್ಕಾಗಿ ಸುಮ್ಮನಿದ್ದಾರೋ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ ಸುಮ್ಮನಿದ್ದಾರೋ ಗೊತ್ತಿಲ್ಲ. 10-12 ವರ್ಷದಿಂದ ಸಮಾಜದ ಮೇಲೆ ಧಾರಾವಾರಿಯಾಗಿ ಈತ ವಿವಾದನಕಾರಿ ಹೇಳ್ತಾ ಕೊಡ್ತಾ ಇದ್ದಾನೆ, ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಆದ್ರೂ ನಮ್ಮ ಸರ್ಕಾರಕ್ಕೆ ಮುಚ್ಕೊಂಡು ಸುಮ್ಮನೆ ಕೂತಿದೆ. ಯಾವ ಕಾರಣಕ್ಕಾಗಿ ನನಗಂತೂ ಗೊತ್ತಿಲ್ಲ, ಯಾವ ಮಮತಾ ಧೋರಣೆ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅಂತ ಯಾವ ದೊಡ್ಡ ಪ್ರೀತಿ ಭಗವಾನನ ಮೇಲೆ ಈ ಸರ್ಕಾರಕ್ಕಿದೆಯೋ ನನಗೆ ಗೊತ್ತಿಲ್ಲ. ಈ ಪ್ರೀತಿ ಮಮಕಾರ ಇವತ್ತಿಗೆ ಬಿಟ್ಟು ಬಿಡಿ. ಮುದೋಳ